ನಾವಿಬ್ಬರು ಕಣ್ಣು ಮುಚ್ಕೊಂಡು ಬೆಕ್ಕಿನ ಥರ ಹಾಲು ಕುಡಿತಾ ಇದ್ದೀವಿ. ಆದರೆ ನಮ್ಮನ್ನು ಯಾರೋ ಗಮನಿಸ್ತಾ ಇದ್ದಾರೆ ಅನ್ನೋ ಸೂಕ್ಷ್ಮತೆ ನಮ್ಮಿಬ್ಬರ ಅರಿವಿಗೂ ಬಂದಿಲ್ಲ. ಯಾರು ಗೊತ್ತಾಯ್ತು ಮಾತಂಗಿ? ಯಾರಿಗೆ ಅಂತ ಗೊತ್ತಿಲ್ಲ ಅಮ್ಮೋರೆ, ಆದರೆ ಈ ಮನೆಯಲ್ಲಿ ಯಾರೋ ಒಬ್ರಿಗೆ ವಿಚಾರ ಗೊತ್ತಾಗಿದೆ. ಅದು ಹೇಗೆ ಹೇಳ್ತೀಯ? ಚೈತ್ರ ಲಿಫ್ಟ್ನಲ್ಲಿ ಸಿಕ್ಕಾಕೊಂಡಾಗ ನೀವು ನನಗೆ ಫೋನ್ ಮಾಡಿದ್ರಿ. ಚೈತ್ರ ಲಿಫ್ಟ್ ಒಳಗಡೆ ಸಿಕ್ಕಾಕೊಂಡಿದ್ದಾಳೆ. ಲಿಫ್ಟು ಲಾಕ್ ಆಗಿದೆ. ಮನೆಗೆ ದಿಗ್ಬಂಧನ ಬಿಡಿಸೋವರೆಗೂ ಚಿರು ಚೈತ್ರನ ಬಿಡಲ್ಲ ಅಂತ ಹೇಳ್ತಿದ್ದಾನೆ. ಒಳ್ಳೇದಾಗ್ಲಿ ಅಂತ ಏನೋ ಮಾಡಕ್ಕೆ ಹೋದ್ರೆ ಅದರಿಂದ ಇನ್ನೊಂದು ಸಮಸ್ಯೆ ಹುಟ್ಕೊಳತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಮೊರೆ. ನೀವೇನು ಯೋಚನೆ ಮಾಡಬೇಡಿ, ಈಗಲೇ ಅದನ್ನು ತೆಗೆದಾಕ್ತೀನಿ. ಹಾಂ, ಆ ವಿಗ್ರಹದಿಂದ ತೊಂದರೆ ಆಗೋದು ಬೇಡ ಅಂತ ವಿಗ್ರಹನ ತೆಗೆದು ಹೊರಗಡೆ ಹಾಕೋಣ ಅಂತ ವಿಗ್ರಹ ಇಟ್ಟು ಜಾಗಕ್ಕೆ ಹೋಗಿದ್ದೆ. ಆದರೆ ಅಲ್ಲಿ ವಿಗ್ರಹನೇ ಇರಲಿಲ್ಲ. ಅಷ್ಟೊತ್ತಿಗಾಗಲೇ ಯಾರೋ ಆ ವಿಗ್ರಹನ ಹೊರಗಡೆ ತೊಗೊಂಡು ಹೋಗಿದ್ರು. ಅಲ್ಲ, ಯಾರು ಯಾಕೆ ತೊಗೊಂಡು ಹೋಗ್ತಾರೆ? ಅದರಿಂದ ಅವ್ರಿಗೇನು ಲಾಭ ಅಂತ? ಅದೇನೋ ನನಗೆ ಗೊತ್ತಿಲ್ಲ ಅಮ್ಮೋರೆ. ಆದರೆ ಈ ವಿಷಯದಲ್ಲಿ ನಮ್ಮನ್ನು ಯಾರೋ ಹಿಂಬಾಲಿಸ್ತಾ ಇದ್ದಾರೆ ಅಂತ ಮಾತ್ರ ಗೊತ್ತು. ಚಿರು ಮನೇಲಿರೋ ವಿಚಾರ ಯಾರಿಗಾದ್ರೂ ಗೊತ್ತಾಗೋಗಿದೆಯಾ? ಸಂಪೂರ್ಣವಾಗಿ ಗೊತ್ತಾಗಿದೆ ಅಂತ ನನಗನ್ನಿಸ್ತಾ ಇಲ್ಲ. ಆದರೆ ಯಾರೋ ನಮ್ಮನ್ನು ಹಿಂಬಾಲಿಸ್ತಾ ಇದ್ದಾರೆ ಅಂತ ಮಾತ್ರ ಗೊತ್ತು. ಯಾವುದಕ್ಕೂ ನೀವು ತುಂಬ ಹುಷಾರಾಗಿರಿ ಅಮ್ಮೋರೆ. ಏನಿವತ್ತು ರಾಯರು ಇಷ್ಟೊತ್ತಿಗೆ ಫೋನ್ ಮಾಡಿಬಿಟ್ಟಿದ್ದಾರೆ? ಏನಿಲ್ಲ, ಹಾಗೆ ಸುಮ್ಮನೆ ಮಾಡಿದೆ. ನಿನ್ನೆ ರಾತ್ರಿ ಪಾರ್ಟಿ ಕೂಡ ನೀಟಾಗಿ ಆಗಲಿಲ್ವಲ್ಲ, ಸೊ ಪ್ಲೀಸ್ ಡೋಂಟ್ ಮೈಂಡ್ ಅಂತ ಹೇಳೋದಕ್ಕೆ ಫೋನ್ ಮಾಡಿದೆ ಅಷ್ಟೇ. ಇಟ್ಸ್ ಓಕೆ ಅಶೋಕ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಬಟ್ ನಾನು ನಿಮಗೆ ಒಂದು ಪ್ರಶ್ನೆ ಕೇಳಲಾ? ಹಾಂ, ಕೇಳು. ನಿನ್ನೆ ರಾತ್ರಿ ಚೈತ್ರ ಯಾಕೆ ಹಂಗೆ ಆಡಿದ್ಲು ಅಂತ ಏನಾದರೂ ಗೊತ್ತಾಯ್ತಾ? ಚೈತ್ರ ಆ ರೀತಿ ಆಡಿದ್ದಕ್ಕೆ ತುಂಬ ಕಾರಣಗಳಿದೆ. ನನಗೆ ಆಮೇಲೆಲ್ಲ ಹೇಳ್ತೀನಿ. ಅಶೋಕ್ ಶರ್ಟ್. ಓ, ಆರ್ತಿ ಅಕ್ಕ ಬಂದ್ರಾ? ನಾನು ಹಿಂಗೆ ಆಮೇಲೆ ಮಾಡ್ತೀನಿ. ಪರವಾಗಿಲ್ಲ, ಮಾತಾಡಿ. ಯಾವುದೋ ಇಂಪಾರ್ಟೆಂಟ್ ಕಾಲ್ ಅನ್ಸುತ್ತೆ, ನಾನು ಹಾಕ್ತೀನಿ.